ಆರಾಮ? ಇನ್ನು ಮಲಗಿದ್ದೀನಿ ಅಂತ ಹೇಳ್ತಿದ್ದ ಹೊರಗೆ. ಗೋಪ್ರೋ ಒಂದು ಕಡೆ, ಬ್ಯಾಟ್ರಿ ಒಂದು ಕಡೆ. ನಮಸ್ಕಾರ ಗೆಳೆಯರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಹಂಗೆ ಒಂದು ಸಬ್ಸ್ಕ್ರೈಬ್ ಹಾಕೋಬೇಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ಹಂಗೆ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಬಿಡ್ರಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಇವತ್ತು ಬಂದುಬಿಟ್ಟು ಸಖತ್ತಾಗಿರೋ ದಿನ ಗುರು. ದ ಬ್ಯಾಂಗ್ಳೂರ್ಸ್ ಲಾರ್ಜೆಸ್ಟ್ ಮೋಟರ್ ಸೈಕಲ್ ಇವೆಂಟ್ ನಡೀತಿದೆ ಇವತ್ತು. ಅಂದರೆ ವರ್ಲ್ಡ್ ಮೋಟರ್ ಸೈಕಲ್ ಡೇ ಇದ್ದಿದ್ದು ಜೂನ್ 21ಗೆ ABC ಕಡೆಯಿಂದ ಇವತ್ತು ಆರ್ಗನೈಸ್ ಮಾಡ್ತಿದ್ದಾರೆ. ಡೆಕ್ಕನ್ ಹೆರಾಲ್ಡ್ ಅವರು ಪಾರ್ಟ್ನರ್ಶಿಪ್ ಕಡೆಯಿಂದ. ನನಗೆ ಗೊತ್ತಿರೋ ಹಂಗೆ ಒಂದು 40 ಕ್ಲಬ್ಸ್ ಅವ್ರು 50 ಕ್ಲಬ್ಸ್ ಏನೋ ಬರ್ತಿದೆ. ಹರ್ಷ ಅಂತೂ ಇವತ್ತು ಬೆಳಿಗ್ಗೆ ಹೇಳ್ದಾಗುರು, ಇವತ್ತು ಎಷ್ಟು 12 ಗಂಟೆ ರಾತ್ರಿಗೆ ಮೆಸೇಜ್ ಮಾಡಿದ್ದ, ನಾನು ಬರ್ತೀನಿ ನಾನು ಅಂತ. ಇಷ್ಟು ದಿನ ಬರೋಲ್ಲ ಅಂತಿದ್ದ, ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿಬಿಟ್ಟಿತ್ತು. ಆಮೇಲೆ ಹೆಂಗೋ ಮಾಡಿಸ್ಬಿಟ್ಟು ಹರ್ಷಾಗೊಂದು ಸಿಕ್ತು. ಮೋಹನ್ ಅವ್ರು ಬರ್ತಿದ್ದಾರೆ, ಆಮೇಲೆ ನಮ್ಮ ಲಿಖಿತ್ ಬ್ರೋ ಬರ್ತಿದ್ದಾರೆ. ರೂಮ್ ಡ್ರ್ಯಾಗ್ ಮೀಟ್ಗೆ ಹೋದಾಗ ನಮ್ಮ ಹರ್ಷಿತ್ ಅಂತ ಬಂದಿರಲ್ಲ ನಮ್ಮ ಫ್ರೆಂಡು, ಅವರೊಬ್ಬರು ಬರ್ತಿದ್ದಾರೆ. ಸೊ ನಮ್ಮ ಮೋಹನ್ ಅವ್ರು ಬಂದರು, ಇವಾಗ ಬಂದರು. ನಮ್ಮ ಲಿಖಿತ್ ಬ್ರೋನು ಬಂದಿದ್ದಾರೆ. ಅವ್ರ ದುಕಾಟಿ ಮಾನ್ಸ್ಟರು, ಆಮೇಲೆ 390 ADV ನನ್ನ ಗಾಡಿ. ಸೊ ಬೇಗ ಹೋಗೋಣ, ಆಲ್ರೆಡಿ ಟೈಮ್ ಆಗಿದೆ. ಎಷ್ಟು ಟೈಮು? ಕಮಾನ್, ತುಂಬ ಬೇಗ ಆಗೋಯ್ತು ಇವತ್ತು. ಥ್ಯಾಂಕ್ಸ್ ಬ್ರೋ. ಗ್ಲೌಸ್ ಹಾಕೋಣದೇ ಮರ್ತು. ನಮ್ಮ ಫುಲ್ ಹರ್ಷ ಬರ್ತಿದ್ದಾನೆ. 12 ಗಂಟೆಗೆ ಮೆಸೇಜ್ ಮಾಡಿದ್ದ ರಾತ್ರಿ. ಹಾಂ, ಮ್ಯಾಪ್ ಹಾಕ್ಕೊಳ್ಳಿ. ಹಿಂಗೆ ಹೋಗ್ಬೋದಲ್ಲ, ಹಿಂಗೆ ಜಯನಗರಿಂದ. ಹಾಂ, ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತ ಹೊಟ್ಟೆ ಸಿತ್ತಿದೆ ಅಂತ. ಗೋಪ್ರೋ ಒಂದು ಕಡೆ, ಬ್ಯಾಟ್ರಿ ಒಂದು ಕಡೆ, ಗ್ಲೌಸ್ ಒಂದು ಕಡೆ, ಚಾರ್ಜರ್ ಒಂದು ಕಡೆ ಹಾಕ್ತಿದ್ದೀನಿ. ಸೊ ಇವಾಗ ಬಂದ್ವಿ. ಕಮಾನ್, ನಮ್ಮ ಬಾಯ್ಸ್ ಎಲ್ಲ ಎಲ್ಲಿ ನನಗೂ ಗೊತ್ತಿಲ್ಲ. ಹಾಯ್, ವೆಹಿಕಲ್ ಎಲ್ಲಿದೆ? ಎಲ್ಲರೂ ಅಲ್ಲೇ ಹಾಕಿದಾರಾ? ಮಿಕ್ಸ್ ಆಗ್ತಿದ್ದಾರೆ. ಹೌದಾ? ಅಲ್ಲೆಲ್ಲ ಹಾಕಿದ್ರಲ್ಲ, ಅಲ್ಲಿ ಹಾಕಿದ್ರಾ? ಹಾಂ, ಅಲ್ಲಿ ಗ್ರೂಪ್ ಮಾಡಿದ್ರಲ್ಲಿ, ಗ್ರೂಪ್ ಇತ್ತು ಅಲ್ಲಿ ವೆಹಿಕಲ್ಲು. ಎಲ್ಲಿ? ಅಲ್ಲಿ ನೋಡಲಿಲ್ಲ. ಇಲ್ಲೇ ಹಾಕೋಣ. ಆರಾಮ? ಎಷ್ಟು ಅವಾಗಲೇ ಬಂದ್ರಾ? ಫೋನ್ ಮಾಡಿದ್ರಲ್ಲ, ಅವಾಗಲೇ ಬಂದ್ರಾ? ಹೌದಾ? ಸೊ ಗೈಸ್, ಅವಾಗಲೇ ಬಂದ್ವಿ. ಆಲ್ರೆಡಿ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವಾಗ ಹೆಲ್ಮೆಟ್ ಲಾಕ್ ಮಾಡೋಣ ಅಂತ ಬಂದಿದ್ವಿ. ಸುಮ್ಮನೆ ಬಾರಲ್ಲಿ ಎತ್ಕೊಂಡು ಓಡೋಕ್ಕಲ್ಲ ಆಗಲ್ಲ ಅಂತ. ಸೊ ಬೈಕ್ಸ್ ನೋಡಿ ಎಷ್ಟು ಬಂದಿದೆ ಅಂದರೆ ಆಲ್ಮೋಸ್ಟ್ ಒಂದು 2000+ ಬೈಕರ್ಸ್ ಏನೋ ಬಂದಿರ್ಬೋದು ಇಲ್ಲಿ ಆಲ್ರೆಡಿ. ನೀವು ಎಷ್ಟು ದೂರ ಕಣ್ಣಾಯಿಸ್ತೀರೋ ಅಷ್ಟು ದೂರನೂ ಬರೀ ಗಾಡಿಗಳೇ ಇದೆ. ಇಲ್ಲಿ ಸೂಪರ್ ಬೈಕ್ಸ್ ಲೈನಪ್ ಮಾಡಿದ್ದಾರೆ. ಇಲ್ಲಿ ಬನ್ನಿ, ಇಲ್ಲಿ ಸೂಪರ್ ಬೈಕ್ಸ್ ತೋರಿಸ್ತೀನಿ ಏನೇನಿದೆ ಅಂತ. ಅಲ್ಲೇ ದೂರ ಓಲ್ಡ್ ಬೈಕ್ಸ್ ಹೋಗ್ತಿದೆ. ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಏನೇನು ಇರುತ್ತೆ ಅಂತ. ಒಳಗಡೆ ಕ್ಲಾಸಿಕ್ ಬೈಕ್ಸ್ ಎಲ್ಲ ಹೋಗ್ತಿದೆ, ತೋರಿಸ್ತೀನಿ ಒಳಗಡೆ ಹೋಗ್ಬಿಟ್ಟು. ಇವಾಗ ಒಳಗಡೆ ಬಂದ್ವಿ. ವಾಯ್ಸ್ ಆಡಿಯೋ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಫುಲ್ ಜಾತ್ರೆ ಮಾಡಾಕ್ಬಿಟ್ಟವ್ರಿ ನೋಡಿ ಎಷ್ಟು ಜನ. ಬೂಟ್ಸು ಆಮೇಲೆ ಅದೆಲ್ಲ ಸಿಗುತ್ತೆ. ಕೇರ್ಸು ಬೂಟ್ಸ್ ಎಲ್ಲ ಇದೆ. ನಮ್ಮ ಟೀಮನ್ನು ಫಸ್ಟ್ ಮಾತಾಡ್ಸು ಅಂತದೆ. ಎಷ್ಟು ಬೇಗ ಬಂದ್ಬಿಟ್ಟೆ ಹರ್ಷ? ಗೊತ್ತಲ್ಲ, ಅವನು ಆವಾಗಲೇ ಫೋನ್ ಮಾಡಿದಾಗ ಇನ್ನೂ ಮಲಗಿದ್ದೀನಿ ಅಂತ ಹೇಳ್ತಿದ್ದ ಹೊರಗೆ. ನಾನಿದು ಬುಕ್ ಮಾಡೋಣ ಅಂದ್ಕೊಂಡಿದ್ದೆ. ಅದು ಮಲ್ಟಿ ಸ್ಟಾರ್ ಅಲ್ಲ, ಇದು ಲಿಮಿಟೆಡ್ ಎಡಿಷನ್. ಇಡೀ ಇಂಡಿಯಾದಲ್ಲಿ ಬರೀ 50 ಬೈಕ್ಸ್ ಅಷ್ಟೇ. ಚೆನ್ನಾಗಿದೆಯಲ್ಲ, 120 ಬೈಕ್ಸ್ ಸರ್.
ಕಾಸ್ಟ್ಲಿ, ಬಟ್ 1 ಲಕ್ಷ ಎಕ್ಸ್ಟ್ರಾ ಅಂತ ಬರೀ ಪೇಂಟ್ಗೆ. ಲಿಮಿಟೆಡ್ ಎಡಿಷನ್ ಬೇಕು ಅಂದರೆ ಕಾಸು ಖರ್ಚು ಮಾಡ್ಬೇಕು ರಾಜ. ಹರ್ಷ ಅದು ಕೇಳೋಣ ಬಾ. ಚೆನ್ನಾಗಿದೆ, ಓಕೆ ಈವೆಂಟು, ಬಟ್ Okay, ಅಷ್ಟೊಂದು friends. ಜೋಶ್ ಏನಿಲ್ಲ. ಓಕೆ ಫ್ರೆಂಡ್ಸ್, ಮಳೆ ಬರೋ ಥರ ಇದೆ ಇವಾಗ. ಮಳೆ ಬರೋ ಥರ ಇದೆ. ಮಳೆ ಬಂತು ಆಲ್ರೆಡಿ, ಒಂದು 2-3 ಡ್ರಾಪ್ ಆಗ್ತಾ ಇದೆ. ಆ್ಯಕ್ಚುಲಿ ನಮಗೆ ಇನ್ನೊಂದು ಸ್ವಲ್ಪ ರೇವ್ ಬ್ಯಾಟಲ್ ಆ ಥರ ಎಲ್ಲ ಬೇಕಾಗಿತ್ತು, ಬಟ್ ಬರೀ ಏನಂತ ಮ್ಯೂಸಿಕ್ ಬ್ಯಾಟಲ್ ಮಾಡ್ತಾರೆ. ಹಾ. ಮನೆಗೆ ಹೋಗೋದು ಒಳ್ಳೇದೇ. ಮಳೆ ಬರೀ ಸ್ಟಾಲ್ಗಳಿದೆ ಅಂತ. ಮಳೆ ಬರ್ತದೆ. ಈ ಗಾಡಿ ನೋಡಿ ವೈರ್ ಆ ಕಡೆ ಬಂದ್ಬಿಡೋದು. ಏನು ಹಾಕೊಂಡು ಗೊತ್ತಿಲ್ಲ ಈ ಗಾಡಿಗೆ. ಕಲರ್ ಚೆನ್ನಾಗಿದೆ ಅಷ್ಟೇ. ಕಲರ್ ಚೆನ್ನಾಗಿದೆ. ವಯರ್ಸ್ ಎಲ್ಲ ಆಚೆ ಬಂದ್ಬಿಟ್ಟೈತೆ. ಅದು ಏನೇನು ಹಾಕೋರು ಏನೇನು ಉಜ್ಜೋರು ಗೊತ್ತಿಲ್ಲ. ಎಕ್ಸ್ಪ್ಲಾಸ್ ಅಂತ ಫ್ಲಾಶ್ ಇದು ಹಳೆ ಟ್ರಾಮ್ ಗುರು. ನೇಮಲ್ಲ ಇದು, ನೇಮಲ್ಲ ಪೇಪರಲ್ಲಿ ಹಾಕಿರೋದಲ್ಲಿ. ಇಲ್ಲಿ ಸೀಟ್ ಕೆಳಗಡೆ ಜಾವ ಆಲ್ಮೋಸ್ಟ್ ಸಿಮಿಲರ್ ಟು ಜಾವ ಥರ ಇದೆ ಇಂಜಿನ್ ಅಲ್ವಾ. ರಾಜ್ಬಿಟ್ಟು ವಿಂಟೇಜ್ ಬೈಕ್ಸು ಏನು ಗುರು ಸೈಕ್ ಆಗಿದೆ. ಸಗವಾಗೈತಲ್ಲ ಇದು. ಚೇತಕ್ಕಿದೆ, ಇಲ್ಲಿ ರಾಜ್ದೂತು, ಇಲ್ಲಿ ನ್ಯಾಮ್ಲೆಟ, ಚೇತಕ್ ಎಲ್ಲ ಇದಾವೆ ಇಲ್ಲಿ. ಚೇತಕ್ ಇದು ಐ ಕ್ಯಾಚಿ ಬೈಕ್ ಅಂದರೆ CBX 750. ಕ್ರೇಜಿ ಫೋರ್ಸ್. ಬರೀ ಗಾಡಿ ಮಾತ್ರ ತೊಗೊಂಡು ಒಂದು 8 years ಆಯ್ತು. ಓಕೆ, ಅದಾದ್ಮೇಲೆ ಇದನ್ನೆಲ್ಲ ಕಸ್ಟಮ್ಸ್ ನೀವು ಮಾಡಿಸಿ ರೀಸೆಂಟಾಗಿ ಮಾಡಿಸಿ. ಓಕೆ, ಒಂದು 2 years ಇಂದ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. 2 years-ಇಂದ. 2 years ಇಂದ. ಓಕೆ, ನೈಸ್. ಸೊ ಇದನ್ನ ಬಿಟ್ಟರೆ ಬೇರೆ ಕಸ್ಟಮ್ಸ್ ಮಾಡ್ತೀರಾ ನೀವು? ಬೇರೆ ಏನೇ ಬೇಕಾದ್ರೂ ಮಾಡ್ತೀವಿ. ಓಕೆ, ನಮ್ಮದು ಈಟಿಂಗ್ ಪೇಂಟು, ಕ್ರೋಮು, ಓಕೆ, ನೈಸ್. ಕಸ್ಟಮೈಸಿಂಗು ಎಲ್ಲ ಮಾಡ್ತೀವಿ. 2 wheelers or 4 wheelers ಎರಡು ಯಾವುದೇ ಬೇಕಾದ್ರೂ ಮಾಡ್ತೀವಿ. ನಮ್ಮದು ಅಂತಲ್ಲ, ಇದು ನಾವು ಒಂದು 3rd generation. ನಮ್ಮ ಗ್ರ್ಯಾಂಡ್ ಫಾದರ್ ಸ್ಟಾರ್ಟ್ ಮಾಡಿದ್ದು ಫ್ಯಾಕ್ಟ್ರಿ. ಇವಾಗ ನಾವು 3rd generation. ಓಕೆ, ನಿಮ್ಮ ಫ್ಯಾಕ್ಟ್ರಿ ಹೆಸರೇನು? ಶಾಪ್ ಹೆಸರು? ಧನಲಕ್ಷ್ಮಿ. ಸೊ ಎಲ್ಲ ಪ್ರೋಗ್ರಾಮು ಮುಗೀತು ನಮ್ಮದು. ಇನ್ನೂ ಇಲ್ಲಿ ಎಷ್ಟೊಂದು ಪ್ರೋಗ್ರಾಮ್ ಇದ್ದಾವೆ. ಏನನ್ನಿಸ್ತು ಎಲ್ಲರಿಗೂ ಎನರ್ಜಿ ಲೂಸು, ಏನು ಸೂಪಿಲ್ಲ ಯಾರ ಹತ್ರನೂ ಇವಾಗ. ಸೊ ಇಷ್ಟೇ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವೀಡಿಯೋಲಿ ಸಿಗೋಣ. ಬಾಯ್.